ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರ 2ನೇ ವಾರವು ಕಂಪ್ಲೀಟ್ ಎಮೋಷನ್, ಗೇಮ್, ಗಲಾಟೆಗಳಿಂದ ಕೂಡಿತ್ತು. ಈ ವಾರ ನಾಮಿನೇಷನ್ ಲಿಸ್ಟ್ ನೋಡಿದಾಗ ಎಲ್ಲರಿಗೂ ಶಾಕ್ ಆಯಿತು ಅಂದರೆ ತಪ್ಪಾಗೋದಿಲ್ಲ. ಹಾಗಾದರೆ ಈ ಮನೆಯಲ್ಲಿ ಉಳ್ಕೊಂಡಿರೋ ಸ್ಪರ್ಧಿ ಯಾರು, ಮನೆಯಿಂದ ಹೊರಗೋದಂಥವ್ರು ಯಾರು ಅಂತ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಕಡೆ ಒಂಟಿ ಟೀಮಿಂದ ಜಾನ್ವಿ, ಧನುಷ್, ರಕ್ಷಿತಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನೊಂದು ಕಡೆ ಜಂಟಿ ಟೀಮಿಂದ ಸ್ಪಂದನ ಸೋಮಣ್ಣ ಮತ್ತು ಮಾಲು, ಅಭಿಷೇಕ್ ಆ್ಯಂಡ್ ಅಶ್ವಿನಿ ಮತ್ತು ರಾಶಿಕಾ ಮತ್ತು ಮಂಜು ಭಾಷಿಣಿ ಅವರು ನಾಮಿನೇಟ್ ಆಗಿದ್ದಾರೆ. ಮೊದಲ ವಾರದಿಂದಲೇ ಟೀಮ್ಗಳ ನಡುವೆ ಅಂತರ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಒಂಟಿ ಟೀಮ್ ಗೇಮ್ನಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ. ಸ್ಪೆಷಲಿ ಅಶ್ವಿನಿ ಗೌಡ ಮತ್ತು ಧನುಷ್ ಅವರ ಪರ್ಫಾರ್ಮೆನ್ಸ್ ಪ್ರೇಕ್ಷಕರ ಮೆಚ್ಚುಗೆ ಗಳಿಸುತ್ತಿದೆ. ಆದರೆ ಜಂಟಿ ಟೀಮ್ನೊಳಗೆ ಕೆಲವೊಂದು ಕಾಂಟ್ರವರ್ಸಿ ಶುರುವಾಗಿದೆ. ಸ್ಪಂದನ ಮತ್ತು ಮಾಲು ಅವರ ನಡುವಿನ ಟೀಮ್ ವರ್ಕ್ ಈಗ ಕಡಿಮೆ ಆಗ್ತಾ ಇದೆ. ಅಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಜನರಿಗೆ ಕನ್ಫ್ಯೂಷನ್, ಯಾರು ಯಾರಿಗೆ ನಿಜವಾದ ಸಪೋರ್ಟ್ ಕೊಡ್ತಿದ್ದಾರೆ ಅಂತ. ಅದೇ ಕಾರಣಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಈ ವಾರ ಸ್ಪಂದನ ಮತ್ತು ಮಾಳು ಎಲಿಮಿನೇಟ್ ಆಗ್ಬೋದು ಅನ್ನೋ ಮಾತು ಕೇಳಿಸುತ್ತಿದೆ. ಅಭಿಷೇಕ್ ಮತ್ತು ಅಶ್ವಿನಿ ಎಸ್.ಎನ್ ಅವರು ಸ್ಮಾರ್ಟ್ ಆಗಿ ಗೇಮ್ ಆಡ್ತಿದ್ದಾರೆ. ಆದರೆ ಕೆಲವೊಂದು ಕ್ಷಣಗಳಲ್ಲಿ ಅವರು ಸೈಲೆಂಟ್ ಆಗಿರುವುದು ಪ್ರೇಕ್ಷಕರಿಗೆ ಅಸಹನೆ ತಂದಿದೆ. ರಾಶಿಕಾ ಮತ್ತು ಮಂಜು ಭಾಷಿಣಿ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟರೂ ನಾಮಿನೇಷನ್ನ ಒತ್ತಡದಿಂದ ಅವರೂ ಕೂಡ ಸ್ಟ್ರೆಸ್ನಲ್ಲಿದ್ದಾರೆ. ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಪರ್ಫಾರ್ಮೆನ್ಸ್ ಕೊಟ್ಟವರು ಸ್ಪಂದನ ಮತ್ತು ಮಾಲು ಅವರು. ಸೊ ಅವರೇ ಈ ಮನೆಯಿಂದ ಹೊರಗೆ ಹೋಗ್ಬೋದು ಅನ್ನೋ ಊಹೆ ಕೂಡ ಇದೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಪ್ರಿಡಿಕ್ಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದೇ ಒಂದು ಟಾಸ್ಕ್ನಿಂದಲೇ ಇಡೀ ಗೇಮ್ ಕೂಡ ಚೇಂಜ್ ಆಗ್ಬೋದು. ಸೊ ಯಾರು ಹೊರಗಡೆ ಹೋಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನಿಮಗೆ ಯಾವ ಟೀಮ್ ಸ್ಟ್ರಾಂಗ್ ಅನ್ನಿಸ್ತು? ಒಂಟಿ ಟೀಮಾ ಅಥವಾ ಜಂಟಿ ಟೀಮಾ? ಹಾಗೆ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಉಳ್ಕೋಬೇಕು, ಯಾರು ಹೊರಗೆ ಹೋಗಬೇಕು ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಬಿಗ್ ಅಪ್ಡೇಟ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.